ಯಾರು ಹೊಸ ಹೀರೋ? ಯಾರು ನಿಮ್ಮ ಫೇವರೇಟ್? ಯಾವ ಯುವ ಪ್ರತಿಭೆ ಈ ಬಾರಿಯ IPLನಲ್ಲಿ ಜನರ ಮನಸ್ಸನ್ನು ಸೂರೆಗೊಳ್ತಾರೆ ಅಂತ ನಿಮಗೆ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ನನ್ನ ಪ್ರಕಾರ ಯಶಸ್ವಿ ಜೈಸ್ವಾಲ್ ಅವರು ಈಗಾಗಲೇ ಟೆಸ್ಟ್ ತಂಡದಲ್ಲಿ 2 ಡಬಲ್ ಸೆಂಚುರಿಗಳನ್ನು ಬಾರಿಸಿ ಅತ್ಯುತ್ತಮ ಸಾಧನೆಯನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇನ್ನಿಂಗ್ಸ್ ಒಂದರಲ್ಲಿ ಅತಿ ಹೆಚ್ಚು ಸಿಕ್ಸರ್ಗಳನ್ನು ಬಾರಿಸಿದಂಥ ಸಾಧನೆಯನ್ನು ತಮ್ಮ ಹೆಸರಿಗೆ ಬರೆಸಿಕೊಂಡಿದ್ದಾರೆ. ಇದೇ ಯಶಸ್ವಿ ಜೈಸ್ವಾಲ್ ಅವರು ಕಳೆದ ಬಾರಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಸಾಕಷ್ಟು ಉತ್ತಮ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದರು. ಈ ಬಾರಿ ಅವರು ಟಾಪ್ ಪರ್ಫಾರ್ಮರ್ ಆಗಿ ಬರ್ತಾರಾ ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಅದೇ ರೀತಿ ಧ್ರುವ್ ಜುರೇಲ್ ಅವರು ಕೂಡ ಟೆಸ್ಟ್ ತಂಡದಲ್ಲಿ ಪದಾರ್ಪಣೆ ಮಾಡಿ ಭಾರತ ತಂಡದಲ್ಲಿ ಬಹಳಷ್ಟು ಉತ್ತಮ ರೆಕಾರ್ಡನ್ನು ಮಾಡಿದ್ರು. ಅಷ್ಟೇ ಅಲ್ಲ, ವಿಕೆಟ್ ಕೀಪರ್ ಒಬ್ಬರು ಪಾದಾರ್ಪಣೆ ಪಂದ್ಯಗಳಲ್ಲಿ ಮಾಡಿದ ಹೆಚ್ಚಿನ ರನ್ ದಾಖಲೆಯನ್ನು ಅವರ ಹೆಸರಿಗೆ ಬರೆಸ್ಕೊಂಡ್ರು. ಸೊ ಈ ಮೂಲಕ ಅವರು ಕೂಡ ಉತ್ತಮವಾದಂಥ ಒಂದು ಪರ್ಫಾರ್ಮೆನ್ಸನ್ನು ನೀಡಿದ್ದಾರೆ. ಹಾಗೆ ನೋಡೋದಾದರೆ ಅವರು ಕೂಡ ರೇಸ್ನಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಹಾಗೆ ಉಮ್ರಾನ್ ಮಲ್ಲಿಕ್ ಅವರು ಈ ಕಳೆದ IPLಗಳಲ್ಲಿ ಅಷ್ಟು ಚೆನ್ನಾಗಿ ಆಡಿಲ್ಲ. ಈ ಬಾರಿಯ IPLನಲ್ಲಿ ಅವರು ಚೆನ್ನಾಗಿ ಆಡ್ತಾರೆ. ಸೊ ಮತ್ತೊಮ್ಮೆ ಅವರ ಸಾಧನೆಯನ್ನು ಮಾಡ್ತಾರೆ ಅಂತ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ಉಮ್ರಾನ್ ಮಲ್ಲಿಕ್ ಅವರು ಸನ್ರೈಸರ್ಸ್ ಹೈದರಾಬಾದ್ ಪರವಾಗಿ ಆಡ್ತಾ ಇದ್ದಾರೆ. ಸೊ ನೋಡಬೇಕು ಅವರು ಹೇಗೆ ಆಡ್ತಾರೆ ಅಂತ. ಮತ್ತೊಂದು ಕಡೆ ಕ್ಯಾಮರಾನ್ ಗ್ರೀನ್ ಅವರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪರವಾಗಿ ಆಡ್ತಾ ಇದ್ದಾರೆ. ಅವರು ಕೂಡ ಯುವ ಪ್ರತಿಭೆ. ಸೊ ಅವರು ರಾಯಲ್ ಚಾಲೆಂಜರ್ಸನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಅವರು ಯಾವ ರೀತಿ ಆಡ್ತಾರೆ ಅಂತ ನೋಡಬೇಕಾಗಿದೆ. ಮತ್ತೊಂದು ಕಡೆ ಜಿತೇಶ್ ಶರ್ಮಾ ಅವರು ಕಿಂಗ್ಸ್ 11 ಪಂಜಾಬ್ಗೆ ಆಡ್ತಾರೆ. ಸೊ ಅವರು ಕೂಡ ಒಂದು ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲಿ ಸಾಕಷ್ಟು ಒಳ್ಳೆಯ ಸಾಧನೆಗಳನ್ನು ಮಾಡಿದ್ದಾರೆ. ಅವರು ಯಾವ ರೀತಿ ಆಡ್ತಾರೆ ಅಂತ ನೋಡಬೇಕು. ಮತ್ತೊಂದು ಕಡೆ ರಚಿನ್ ರವೀಂದ್ರ ಅವರು CSK ಮಟ್ಟಿಗೆ ಅತ್ಯುತ್ತಮ ಬೈ ಅಂತಲೇ ಹೇಳ್ಬೋದು. ಕಮ್ಮಿ ಅಮೌಂಟ್ಗಳನ್ನು ಕೊಟ್ಟು CSK ತಂಡ ರಚಿನ್ ರವೀಂದ್ರ ಅವರನ್ನು ತಮ್ಮ ತೆಕ್ಕೆಗೆ ತಗೊಂಡಿತ್ತು. ಸೊ ರಚಿನ್ ರವೀಂದ್ರ ಅವರು ಈ ಬಾರಿ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾರೆ, ರಚಿನ್ ರವೀಂದ್ರ ಅವರು IPLನಲ್ಲಿ CSK ತಂಡಕ್ಕೆ ಎಷ್ಟರ ಮಟ್ಟಿಗೆ ನೆರವಾಗ್ತಾರೆ? ಯಾಕೆಂದರೆ ನಾವು ನೋಡಿದ್ದೀವಿ, ಮುಂಬೈ ಇಂಡಿಯನ್ಸ್ ಮತ್ತು CSK ತುಂಬ ಕಮ್ಮಿ ಬೆಲೆಯಲ್ಲಿ ತಗೊಂಡಂಥ ಆಟಗಾರರು ಅವರಿಗೆ ಟಾಪ್ ಪರ್ಫಾರ್ಮೆನ್ಸ್ಗಳನ್ನು ಮಾಡಿಕೊಟ್ಟಂಥ ಸಾಕಷ್ಟು ಉದಾಹರಣೆಗಳಿದೆ. ಸೊ ಅದರ ಮೂಲಕ ಧೋನಿಯವರ ಈ ಬೈ ಎಷ್ಟರ ಮಟ್ಟಿಗೆ CSKಗೆ ನೆರವಾಗತ್ತೆ ಅನ್ನೋದನ್ನು ನೋಡಬೇಕಾಗಿದೆ. ಸೊ ಯಶಸ್ವಿ ಜೈಸ್ವಾಲ್, ಉಮ್ರಾನ್ ಮಲ್ಲಿಕ್, ಧ್ರುವ್ ಜುರೇಲ್, ಹಾಗೆ ಮತ್ತೊಬ್ಬರು ಸರ್ಫರಾಜ್ ಖಾನ್ ಅವರು ಸಾಕಷ್ಟು ಉತ್ತಮ ಪರ್ಫಾರ್ಮೆನ್ಸನ್ನು ನೋಡಿದರು. ಎಲ್ಲೋ ಒಂದು ಕಡೆ ಅವರನ್ನು IPLಗೆ ಸ್ವಲ್ಪ ದಿನಗಳಿರುವಾಗ ಡೆಲ್ಲಿ ಅವರನ್ನು ಹೊರಗಿಟ್ಟಿತ್ತು. ಈಗ 3 ತಂಡಗಳು ಅವರನ್ನು ತಗೊಳ್ಳೋದಕ್ಕೆ ಪೈಪೋಟಿಯನ್ನು ನಡೆಸಿದ್ವು. ಸೊ ಆದರೆ RCB ಅವರ ಕಡೆಗೆ ಅಷ್ಟೊಂದು ಸಾಕಷ್ಟು ಗಮನ ಕೊಟ್ಟಿರಲಿಲ್ಲ. ಈ ಹಿಂದೆ ಅವರು RCBಗೆ ಆಡಿದರು. ಅಷ್ಟೇ ಅಲ್ಲ, ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಏನಿದೆ ಅದು ಕೂಡ ಅವರನ್ನು ಬೈ ಮಾಡ್ಬೋದು ಅನ್ನೋಂಥ ಅನಿಸಿಕೆಗಳಿತ್ತು. ಸೊ ನೋಡಬೇಕು ಏನಾಗುತ್ತೆ. ಅವರು ಕೂಡ ಅವರ ಮೇಲೆ ಸಾಕಷ್ಟು ಜನರ ಒಂದು ಕುತೂಹಲ ಇದೆ. ಸರ್ಫರಾಜ್ ಖಾನ್ ಅವರು ಈ ಬಾರಿಯ IPLನಲ್ಲಿ ಯಾವ ರೀತಿ ಆಡ್ತಾರೆ ಅಂತ. ಸೊ ಅವರ ಪರ್ಫಾರ್ಮೆನ್ಸನ್ನು ಕೂಡ ಕಾದು ನೋಡಬೇಕಾಗಿದೆ. ನಾನು ಸಾಕಷ್ಟು ಪ್ಲೇಯರ್ಗಳ ಬಗ್ಗೆ ಹೇಳಿದ್ದೀನಿ. ಇದಲ್ಲದೆ ನಿಮ್ಮ ಫೇವ್ರೆಟ್ ಪ್ಲೇಯರ್ ಯಾರು? ಯಾರಿಗೆ ನೀವು ಈ ಬಾರಿಯ IPLನಲ್ಲಿ ಯಾರು ಉತ್ತಮ ಪರ್ಫಾರ್ಮೆನ್ಸನ್ನು ಮಾಡ್ತಾರೆ ಅಂತ ಹೇಳ್ತೀರಾ? ಮತ್ತು ಇನ್ನೊಂದು ಏನಂದರೆ, ಮುಂಬೈ ಇಂಡಿಯನ್ಸ್ನ ಕ್ಯಾಪ್ಟನ್ ಯಾರು? ಮುಂಬೈ ಇಂಡಿಯನ್ಸ್ನ ಕ್ಯಾಪ್ಟನ್ ಯಾರಾಗ್ಬೋದು? ಎಲ್ಲೋ ಒಂದು ಕಡೆ ಹಾರ್ದಿಕ್ ಪಾಂಡ್ಯ ಅವರು ಇನ್ನೂ ಗುಣಮುಖರಾಗಿದ್ದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಅವರು ಆಡ್ತಾರ ಅನ್ನೋದ್ರ ಬಗ್ಗೆ ಕೆಲವೊಂದು ಅನುಮಾನಗಳು ಸುತ್ತರಿತಾ ಇದೆ. ರೋಹಿತ್ ಶರ್ಮಾ ಅವರನ್ನು ಬಿಟ್ಟು ಹಾರ್ದಿಕ್ ಪಾಂಡ್ಯ ಅವರನ್ನು ಕ್ಯಾಪ್ಟನ್ ಮಾಡಿತ್ತು ಮುಂಬೈ ಇಂಡಿಯನ್ಸ್. ಎಲ್ಲೋ ಒಂದು ಕಡೆ ಅದು ಅವರಿಗೆ ಸೆಟ್ ಬ್ಯಾಕ್ ಆಗಿತ್ತು. ಸಾಕಷ್ಟು ಜನ ಅಭಿಮಾನಿಗಳು ಕೂಡ ಮುಂಬೈ ಇಂಡಿಯನ್ಸನ್ನು ಅನ್ಫಾಲೋ ಮಾಡಿದಂಥ ಘಟನೆಗಳನ್ನ ನಾವು ನೋಡಿದ್ದೀವಿ. ಸೊ ಈ ಒಂದು ಸೆಟ್ ಬ್ಯಾಕ್ನಿಂದ ಹೊರಗಡೆ ಬರುತ್ತಾ ಮುಂಬೈ ಇಂಡಿಯನ್ಸ್ ಈ ಬಾರಿ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡುತ್ತೆ? ಮತ್ತೊಂದು ಕಡೆ ಒಂದು ದೊಡ್ಡ ಪ್ರಶ್ನೆ ಏನಂದರೆ, ನಾವು ಪ್ರತಿ ಸಾರ್ತಿ RCB ಈ ಸಲ ಕಪ್ ನಮ್ಮದೇ ಅಂತ ಹೇಳ್ತಾ ಇದ್ದೀವಿ. ಆದರೆ ಯಾವಾಗಲೂ IPLನಲ್ಲಿ ಕಪ್ ನಮ್ಮದಾಗಿಲ್ಲ. ಈ ಬಾರಿ ಆ ಒಂದು ಕೊರತೆಯನ್ನು ನೀಗಿಸುತ್ತಾ ನೋಡಬೇಕು. RCB ಕಪ್ಪನ್ನು ಎತ್ತಿ ಹಿಡಿಯುತ್ತಾ? ಇಷ್ಟು ಸತತ ವರ್ಷಗಳಿಂದ ನಾವು
ಈ ಸಲ ಕಪ್ ನಮ್ಮದೇ ಅಂತ ಹೇಳ್ತಾ ಇದ್ರು ಕೂಡ ಆ ಕಪ್ ಇನ್ನೂ ನಮ್ಮದಾಗಿಲ್ಲ. ಆ ಒಂದು ಆಸೆ ಮರೀಚಿಕೆಯಾಗಿ ಉಳಿದಿದೆ. ಆ ಒಂದು ಆಸೆಯನ್ನು ಈ ಬಾರಿ RCB ನೆರವೇರಿಸುತ್ತೆ ಅಂತೀರಾ? ಸೊ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸಾಕಷ್ಟು ಅಂದರೆ IPLನಲ್ಲಿ ಏನಿದೆ RCB ಸಾಕಷ್ಟು ರೆಕಾರ್ಡ್ಸ್ಗಳನ್ನು ಮಾಡಿದೆ, ಸಾಕಷ್ಟು ಫಾಲೋವರ್ಸನ್ನು ಹೊಂದಿದೆ. ಎಲ್ಲೋ ಒಂದು ಕಡೆ ಬಹಳಷ್ಟು ದೊಡ್ಡ ದೊಡ್ಡ ಪ್ಲೇಯರ್ಸ್ಗಳು RCB ಪರವಾಗಿ ಆಡಿದ್ದಾರೆ. ವಿರಾಟ್ ಕೊಹ್ಲಿ ಅಂತ ಘಟಾನುಘಟಿ ಬ್ಯಾಟ್ಸ್ಮನ್ಗಳು, AB ಡಿವಿಲಿಯರ್ಸ್ ಅಂತವರು, ಕ್ರಿಸ್ ಗೇಲ್ ಅಂತವರು ಎಲ್ಲರೂ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ಕಪ್ಪನ್ನು ಗೆದ್ದು ತರುವಲ್ಲಿ RCB ವಿಫಲವಾಗ್ತಾನೆ ಬರ್ತಾ ಇದೆ. ಈ ಬಾರಿ ಆ ಒಂದು ಅವಕಾಶವನ್ನು ಕೈ ಚೆಲ್ಲದೆ ಕಪ್ಪನ್ನು ಗೆದ್ದು ತರತ್ತಾ RCB? ವಿರಾಟ್ ಕೊಹ್ಲಿ ಅವರು ಫ್ಯಾನ್ಸ್ಗಳನ್ನು ಸಂತೈಸ್ತಾರ? ವಿರಾಟ್ ಕೊಹ್ಲಿ ಅವರು IPL ಕಪ್ಪನ್ನು ಗೆದ್ದು RCBಗೆ ಕಪ್ ಗೆದ್ದು ಕೊಡ್ತಾರ? ನೋಡಬೇಕಾಗಿದೆ. ಎಲ್ಲೋ ಒಂದು ಕಡೆ RCBಯ ಸಾಕಷ್ಟು ಪ್ಲೇಯರ್ಸ್, ಒಳ್ಳೊಳ್ಳೆ ಪ್ಲೇಯರ್ಸ್ಗಳಿದ್ರೂ ಕೂಡ ಅದು ಕಪ್ಪಾಗಿ ಪರಿವರ್ತನೆ ಆಗಿಲ್ಲ. ನೋಡೋಣ ಈ ಬಾರಿ.